ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್ಸ್. ಇವತ್ತೊಂದು ಡಿಫ್ರೆಂಟ್ ಆಗಿರುವಂಥದ್ದು ಮತ್ತು ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್. ಇವತ್ತು ನೋಡಿ, ಇಲ್ಲಿ ಸಾಕಷ್ಟು ಬೀಡ್ಸಸ್ ಇದೆ. ನಾರ್ಮಲ್ ನೀಡ್ ಸಹಾಯದಿಂದ ಬೇಗ ಹಾಕುವಂತಹ ಕ್ರೋಶ ಬರೆದಿದ್ದವರು ಸಹ ಈ ಒಂದು ಡಿಸೈನನ್ನು ಹಾಕಬೇಕು, ಆ ಥರ ಹೇಳ್ಕೊಡ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ಒಂದು ಬೀಡ್ಸ್ಗಳಲ್ಲಿ ಯಾವುದಾದ್ರೂ ಒಂದು ತೊಗೊಂಡು ಕ್ರಿಯೇಟಿವ್ ಆಗಿ ಹೇಳ್ಕೊಡೋ ಒಂದು ಪ್ರಯತ್ನಗಳನ್ನ ಮಾಡ್ತೀನಿ. ಈ ರೀತಿ ಬೀಡ್ಸನ್ನು ತೊಗೊಳ್ಳೋಣ ಇವತ್ತು. ಈ ಬೀಡ್ಸ್ ಸಹಾಯದಿಂದ ನಾರ್ಮಲ್ ನೀಡಲ್ಸ್ನ ಯೂಸ್ ಮಾಡಿ ಹೇಗೆ ಡಿಸೈನ್ ಮಾಡ್ಕೊಳ್ಳೋದು ದುಪ್ಪಟ್ಟಕ್ಕೆ ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ನೋಡೋಣ ಬನ್ನಿ. ಮಾತಾಡಬಾರ್ದು, ಸೌಂಡು ಮಾಡಬಾರದು, ಸೌಂಡ್ ಮಾಡಬೇಡ. ನೀನೆ ಫ್ರೆಂಡ್ಸ್, ಈಗ ಆಲ್ರೆಡಿ ನಾನು ದಾರವನ್ನು ಕಾಟನ್ ದಾರ ತೊಗೊಂಡಿದ್ದೀನಿ, ನಾರ್ಮಲ್ ಸೂಜಿಯನ್ನು ತೊಗೊಂಡಿದ್ದೀನಿ. ಲೇಸ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದೆರಡನ್ನೇ ಯೂಸ್ ಮಾಡಿಕೊಂಡು ಈ ಎರಡು ಬೀಡ್ಸನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಲಾಕ್ ಮಾಡ್ಕೊಳ್ಳಿ ಸ್ಯಾರಿಗೆ. ಈ ರೀತಿ ಲಾಕ್ ಆದಮೇಲೆ ಫಸ್ಟ್ ನೀವು ಈ ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಮತ್ತೆ ಫ್ರೆಂಡ್ಸ್ ನೋಡಿ, ಈ ರೀತಿ ಹಿಂದ್ಗಡೆಯಿಂದ ನೋಡಿ, ಇದು ಇದರದ್ದು ಓಪನಿಂಗ್ದು ಇದು ಹೋಲ್ಸ್ ಇದೆ, ಇದು ಫ್ರಂಟ್ ಇದೆ, ಇದು ಫ್ರಂಟ್ ಇದೆ, ಇದು ಬ್ಯಾಕ್ ಇದೆ ನೋಡಿ. ಈ ಕಡೆಯಿಂದ ನಾವು ಫಸ್ಟು ಆ್ಯಡ್ ಮಾಡ್ಕೊಳ್ಬೇಕು. ನೆಕ್ಸ್ಟು ನೋಡಿ, ಈ ಒಂದು ಬೀಡ್ಸನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ಮೇಲೆ ಮತ್ತೆ ನಾವು ಆ್ಯಡ್ ಮಾಡಿರ್ತೀವಲ್ಲ ಅದರೊಳಗಡೆಯಿಂದನೇ ಹೋಗಿ ನೋಡಿ, ಈ ರೀತಿ ನಾರ್ಮಲ್ ಬೀಡ್ಸಸ್ಸು 2 ಬೀಡ್ಸಸ್ಸು 3 mm ಬೀಡ್ಸಸ್ಸು ಅದನ್ನು ತಗೊಂಡು ಇನ್ಸರ್ಟ್ ಮಾಡಿ ಈ ರೀತಿ ನೋಡಿ ಫ್ರೆಂಡ್ಸ್. ಫಸ್ಟು ನೀವು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ನಂತರ 3 mm ಬೀಡ್ಸಸ್ಸು 3 mm 4 mm ಬೀಡ್ಸಸ್ಸು ಆಗುತ್ತೆ, ರೌಂಡ್ ಬೀಡ್ಸು ಆ್ಯಡ್ ಮಾಡಿ. ನೆಕ್ಸ್ಟು ಈ ಥರ ಫಸ್ಟು ಉಲ್ಟಾ ಹಾಕಿ ಇದನ್ನು ಸೇರಿಸಿ ನೆಕ್ಸ್ಟ್ ಈ ಬೀಡ್ಸನ್ನು ಆ್ಯಡ್ ಮಾಡಿ.
ಆ್ಯಡ್ ಮಾಡಿದ ನಂತರ ಇಲ್ಲೇ ಮತ್ತೆ ಈ ಒಂದು ಫ್ಲವರ್ ಬೀಡ್ಸ್ ಒಳಗಡೆಯಿಂದ ಹೋಗಿ ಈ ಬೀಡ್ಸ್ ಇರುತ್ತಲ್ಲ ಇದರೊಳಗಡೆ ಇನ್ಸರ್ಟ್ ಮಾಡಿಕೊಂಡು ದಾರವನ್ನು ತರಬೇಕು. ದಾರನ ತಂದು ಮತ್ತು ಆ ಒಂದು ಕ್ಲಾತ್ಗೆ ಸೂಜಿ ಸಹಾಯದಿಂದ ಈ ರೀತಿ ಮಾಡ್ಕೊಳ್ಳಿ. ನೋಡಿ ಕಾಣಿಸ್ತಾ ಇದೆಯಲ್ಲ. ಮತ್ತು ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟು ಪಕ್ಕದಲ್ಲಿ ಮತ್ತೆ ತಗೊಬಂದು ಈ ರೀತಿ ರೌಂಡ್ ಬೀಡ್ಸ್ನ 2 ರೌಂಡ್ ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು, ಇದು ಟೆಸಲ್ಸ್ಗಳಿಗೆ ಮತ್ತು ದುಪ್ಪಟ್ಟಗಳಿಗೆ, ಫ್ಯಾನ್ಸಿ ಸ್ಯಾರೀಸ್ಗಳು ಸಹ ನೀವು ಹಾಕೋಬಹುದು. ನೋಡಿ ಈ ರೀತಿ ಹಾಕಬಾರ್ದು, ಈ ರೀತಿ ಉಲ್ಟಾ ಹಾಕಬೇಕು. ಮತ್ತು ಈ ಬೀಡ್ಸನ್ನು ಆ್ಯಡ್ ಮಾಡಿ ಮತ್ತು ಒಳಗಡೆಯಿಂದ ಆ ಫ್ಲವರ್ ಬೀಡ್ಸ್ ಒಳಗಡೆಯಿಂದ ಮತ್ತು ಆ 2 ಬೀಡ್ಸ್ ಒಳಗಡೆನೂ ಹೋಗಿ ದಾರನ ತಂದು ನಾವು ಎಲ್ಲಿ ಪಾಯಿಂಟ್ ಫಸ್ಟ್ ನಾವು ಸೂಜಿ ಹಾಕ್ಕೊಂಡಿರ್ತೀವಿ ಅದೇ ಪಾಯಿಂಟ್ ಒಳಗಡೆ ಹೋಗಿ ದಾರನ ತರಬೇಕು. ಲಾಕ್ ಆಗುತ್ತೆ. ಈ ರೀತಿ ಸ್ವಲ್ಪ ಸ್ಮಾಲ್ ಜುಮ್ಕಾ ಟೈಪ್ ಬರುತ್ತೆ ನೋಡಿ. ಕುಚ್ಚು ಬೇಡ ನಮಗೆ ಅಂತ ಹೇಳೋರಿಗೆ ಈ ರೀತಿ ಡಿಸೈನ್ನ ನೀವು ಮಾಡ್ಕೊಳ್ಬೋದು. ದುಪ್ಪಟ್ಟಾಗಿ ಮಾಡ್ಕೊಬೋದು, ಫ್ಯಾನ್ಸಿ ಸ್ಯಾರೀಸ್ಗಳಿಗೂ ಸಹ ಮಾಡ್ಕೋಬೋದು. ತುಂಬ ಬೇಗ ಆಗುತ್ತೆ. ನಾರ್ಮಲ್ ಬೀಡ್ಸ್ ನಾವು ಆ್ಯಡ್ ಮಾಡೋದ್ರಿಂದ ನಾರ್ಮಲ್ ಸೂಜಿನ ಸಹಾಯದಿಂದ ಮಾಡೋದ್ರಿಂದ ಬೇಗ ಬಿಗಿನರ್ಸು ಮಾಡ್ಬೋದು. ಕ್ರೋಶ ಬರದವರು ಸಹ ಇದನ್ನು ಮಾಡ್ಬೋದು. ಈ ರೀತಿ ತಗೊಳ್ಳಿ. ನಾನು ಫಸ್ಟ್ ಟೈಮ್ ಮಾಡಿದ್ದೆ, ಅದನ್ನು ಇನ್ಸರ್ಟ್ ಮಾಡಿದ್ದೆ. ಒಂದಾದ್ಮೇಲೆ ನೋಡಿ ಈ ರೀತಿ ಟೈಟ್ ಮಾಡ್ಕೊಳ್ಳಿ. ಆದಮೇಲೆ ಮತ್ತೆ ರೌಂಡ್ ಬೀಡ್ಸ್ ಒಳಗಡೆ ನನಗೆ ಗೊತ್ತಿರೋದ್ರಿಂದ 4 ಸೇರಿಸಿ ನಾನು ಮಾಡ್ಕೊಂಡಿದ್ದೆ. ನಿಮಗೆ ಡಿವೈಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ಈ ರೀತಿ ಕಾಣಿಸ್ತಾ ಇದೆ. ನಿಮಗೆ ಲೇಸ್ ಪೂರ್ತಿ ಮಾಡಿ ಹೇಗೆ ಬರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಫ್ರೆಂಡ್ಸ್, ಆಗಿದೆ ನೋಡಿ. ನಾರ್ಮಲ್ ನೀಡಲ್ಸಿಂದ ಎಷ್ಟು ಚಂದವಾದಂಥ ಡಿಸೈನ್ ನಿಮಗೆ ನೋಡ್ತಾ ಇರ್ಬೋದು. ಈ ರೀತಿ ಲವಂಗದ ಮಗ್ಗು, ಕ್ಲವ್, ಆ ಥರ ಒಂದು ಡಿಸೈನ್ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಡೈರೆಕ್ಟಾಗಿ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ರಿಯಲಿ ವಿಡಿಯೋಗಿಂತ ರಿಯಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಮಾಲ್ ರೀತಿಯಲ್ಲಿ ಇದಕ್ಕೆ ನೀವು 500ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಆ್ಯಂಡ್ ಡಿಪೆಂಡ್. ನಾನು ಬ್ಯಾಂಗ್ಳೂರಲ್ಲಿರೋದ್ರಿಂದ ಆ ಒಂದು ಇದಕ್ಕೆ ತಕ್ಕಂತೆ ನಾನು ಆ ರೀತಿ ಚಾರ್ಜ್ ತೊಗೊತೀನಿ. ಬೀಡ್ಸ್ ಎಕ್ಸ್ಪೆನ್ಸಸ್ ಇರೋದ್ರಿಂದ ಅಷ್ಟು ತೊಗೊಬೋದು, ಇಲ್ಲ ಹೆಚ್ಚಿಗೆ ಕಡಿಮೆ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಒಂದು ಡಿಸೈನ್ ನಿಮಗೆ ಹೇಳ್ಕೊಟ್ಟೋದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಯಾರಾಗಿಲ್ಲ ಅವರು ಆಗ್ಬೋದು. ಈ ಒಂದು ವಿಡಿಯೋದಿಂದ ನಿಮ್ಗೆ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ. ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.